ಪೂಜ್ಯ ಗುರುದೇವ, ಮಂತ್ರ ಪಠನೆ ಅಥವಾ ಭಾವ ಪರಿಣಾಮದಿಂದ ನಮ್ಮ ಕರ್ಮಗಳು ಹೇಗೆ ನಾಶ ಆಗುತ್ತದೆ? ಮುನಿಶ್ರೀ ಪ್ರಮಾಣ ಸಾಗರ್ ಅವರಿಂದ ಉತ್ತರ. ನಾವು ಮಂತ್ರವನ್ನು ಸ್ಪಷ್ಟವಾಗಿ ಹೇಳುವಾಗ ಅದರ ಧ್ವನಿಯಿಂದ ಬರುವ ತರಂಗಗಳು ನಮ್ಮ ಮೆದುಳಿನ ಭಾಗದ ಅಲ್ಫಾ ತರಂಗಗಳನ್ನು ಸಕ್ರಿಯಗೊಳಿಸುತ್ತದೆ. ಅದರ ಪ್ರಭಾವದಿಂದ ನಮ್ಮ ಪಿಟ್ಯುಟರಿ ಗ್ರಂಥಿ, ಎಂಡ್ರಿನಲ್ ಗ್ರಂಥಿಗಳಲ್ಲಿ ವಿಶೇಷ ಪ್ರಕಾರದ ಪರಿವರ್ತನೆ ಆಗುತ್ತದೆ. ಇದರ ಪರಿವರ್ತನೆಯಿಂದ ಭಾವದ ಪರಿಣಾಮವಾಗಿ ಆ ಭಾವದ ಪರಿಣಾಮದಿಂದ ಆತ್ಮ ಪರಿಶುದ್ಧವಾಗುತ್ತದೆ. 40 ವರ್ಷದ ಹಿಂದೆ ರಷ್ಯಾದ ಇಬ್ಬರು ವಿಜ್ಞಾನಿಗಳು ಈ ವಿಶೇಷ ಪ್ರಯೋಗವನ್ನು ನೀರಿನ ಮೂಲಕ ಮಾಡಿದ್ರು. 3 ರೀತಿಯ ನೀರನ್ನು ತೆಗೆದುಕೊಂಡು ಒಂದು ಪ್ರಕಾರದ ನೀರಿನಲ್ಲಿ ಸಾಧಾರಣ ಭಾವನೆಯನ್ನು ಆ ನೀರಿಗೆ ನೀಡಿ, ಎರಡನೆಯ ಪ್ರಕಾರದ ನೀರಿನಲ್ಲಿ ಪೂರ್ತಿ ಸಕಾರಾತ್ಮಕ ಭಾವನೆಯನ್ನು ತುಂಬಿ, 3ನೇ ಪ್ರಕಾರದ ನೀರಿಗೆ ಕೇವಲ ನಕಾರಾತ್ಮಕ ಭಾವನೆಯನ್ನೇ ನೀಡಿ ಆ 3 ಪ್ರಕಾರದ ನೀರನ್ನು ಬೇರೆ 3 ಗಿಡಗಳಿಗೆ ಹಾಕಿದಾಗ, ಸಾಧಾರಣ ಭಾವನೆಯನ್ನು ತುಂಬಿದ ನೀರನ್ನು ಒಂದು ಗಿಡಕ್ಕೆ ಹಾಕಿದಾಗ ಅದು ಸಾಧಾರಣವಾಗಿ ಬೆಳೆಯಿತು. ಸಕಾರಾತ್ಮಕವಾಗಿ ಭಾವ ತುಂಬಿದ ನೀರನ್ನು ಮತ್ತೊಂದು ಗಿಡಕ್ಕೆ ಹಾಕಿದಾಗ ಗಿಡ ತುಂಬ ಬಲವತ್ತತೆಯಿಂದ ಜೀವಸತ್ವದೊಂದಿಗೆ ಚಿಗುರಿತು. 3ನೇದು ನಕಾರಾತ್ಮಕ ಭಾವನೆ, ಅಂದರೆ ನೆಗೆಟಿವ್ ಯೋಚನೆಯಿಂದ ತುಂಬಿರುವ ನೀರನ್ನು ಇನ್ನೊಂದು ಗಿಡಕ್ಕೆ ಹಾಕಿದಾಗ ಆ ಗಿಡವು ಆಸಿಡ್ ರೂಪದಲ್ಲಿ ಕೆಲಸ ಮಾಡಿ ಆ ಗಿಡ ಕರಚಿ ಹೋಯಿತು. ಸಕಾರಾತ್ಮಕ ವಿಚಾರಗಳು, ಮಂತ್ರದ ಧ್ವನಿ ತರಂಗಗಳು ಅಂತರ್ಮನದೊಳಗೆ ಬಹಳಷ್ಟು ಕೆಲಸ ಮಾಡುತ್ತದೆ. ವಿದೇಶದ ಎಷ್ಟು ಆಸ್ಪತ್ರೆಗಳಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕಾರಣ ಅವರಿಗೆ ತಿಳಿದಿದೆ, ಪ್ರಬಲ ಪ್ರಾರ್ಥನೆಯ ಶಕ್ತಿ ಔಷಧಿಯಂತೆ ಕೆಲಸ ಮಾಡುತ್ತದೆ ಎನ್ನುವ ಸತ್ಯ. ಭಾವಶುದ್ಧತೆ ಮತ್ತು ಕ್ಷಮಾಭಾವದಿಂದ ಹೇಳುವ ಶುದ್ಧ ಮಂತ್ರದ ಉಚ್ಚಾರ ಎಷ್ಟೇ ಕರ್ಮವನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಆದರೆ ಅದನ್ನು 1-2 ಸಲ ಮಾಡಿ ಬಿಡಬಾರದು. ನಿರಂತರತೆ ಬಹಳಷ್ಟು ಮುಖ್ಯ. ಜಪ, ಧ್ಯಾನ, ವ್ರತಾಚರಣೆ, ತಪಸ್ಸು, ಭಗವಂತನ ಸ್ಮರಣೆಯಿಂದ ಕರ್ಮ ಖಂಡಿತವಾಗಿಯೂ ನಾಶವಾಗಿ ಈ ಲೌಕಿಕ ಭವದಲ್ಲೂ ಉತ್ತಮ ಜೀವನ ಮಾಡುವುದರ ಜೊತೆಗೆ ಮುಂದಿನ ಭವಕ್ಕೂ ಉತ್ತಮ ಪುಣ್ಯ ಲಾಭವನ್ನು ಪಡೆಯುತ್ತೇವೆ. ಆದರೆ ಇಲ್ಲಿ ನಿಮ್ಮ ಭಾವದ ಪರಿಶುದ್ಧತೆ, ಅಂದರೆ ರಾಗ, ದ್ವೇಷ, ಟೀಕೆ, ಅವಹೇಳನ, ಮೋಸ, ವಂಚನೆ, ಈ ಎಲ್ಲದರಿಂದ ಎಷ್ಟು ದೂರವಾಗಿ ಪರಿಶುದ್ಧ ಮನಸ್ಸಿನಿಂದ ಮಾಡುತ್ತೀರಿ, ಅಷ್ಟು ಉತ್ತಮ ಫಲಿತಾಂಶ ಮಂತ್ರದಿಂದ ಮತ್ತು ಭಾವ ಪರಿಶುದ್ಧತೆಯಿಂದ ದೊರೆಯುತ್ತದೆ.